ಕೆಲವೇ ಕ್ಷಣಗಳಲ್ಲಿ PBKS ಹಾಗೆ RCBಯ ಫೈನಲ್ ಏನು ಹಣಾಹಣಿ ಶುರುವಾಗಲಿರುವಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಒಂದು ಕಡೆ RCB ಗೆಲ್ಲಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಲ್ಲದೆ ವಿವಿಧ ಜನರು ಕೂಡ ಪೂಜೆ ಪುನಸ್ಕಾರವನ್ನು ಆರಂಭ ಮಾಡಿರುವಂಥದ್ದು. ಸದ್ಯ ನಾನಿರುವಂಥದ್ದು ಬಳ್ಳಾರಿಯ ವಾಸವಿ ಶಾಲೆಯಲ್ಲಿ. ಈಗ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, RCB ತಂಡ ಶತಾಯುಗತಾಯಿ ಗೆಲ್ಲಲೇಬೇಕು ಮತ್ತು ಕಪ್ಪನ್ನು ಎತ್ತಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೋಮ ಹವನವನ್ನು ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಭಾರತ ಮಾತೆಯ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವ ಮೂಲಕ ವಿಶೇಷ ಹೋಮವನ್ನು ಇಲ್ಲಿನ ವಿದ್ಯಾರ್ಥಿಗಳು ಮಾಡ್ಕೊಂಡಿದ್ದಾರೆ. ಮತ್ತೊಂದು ಈ ಬಾರಿ ಅಂದರೆ RCB ಕಪ್ ಶತಾಯುಗತಾಯಿ ಗೆಲ್ಲಲೇಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ದೇವರ ಅಂದರೆ RCB ತಂಡಕ್ಕೆ ದೈವ ಬಲವು ಕೂಡ ಇರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಗಳು ಹೋಮ ಹವನವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಇನ್ನೊಂದು ಕಡೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, RCB ಈ ಸಲ ಕಪ್ ನಮ್ಮದೇ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಕ್ಷರಗಳನ್ನು ಬರೆದಿರುವಂಥದ್ದು. ಮತ್ತೊಂದಷ್ಟು ವಿದ್ಯಾರ್ಥಿಗಳು ಕೂಡ ಕನ್ನಡದ ಧ್ವಜವನ್ನು ಹಿಡಿದು ಈ ಬಾರಿ ಶತಾಯುಗತಾಯವಾಗಿ RCB ಕಪ್ಪನ್ನು ಗೆಲ್ಲಲೇಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಂದಲೂ ಕೂಡ ಶುಭ ಹಾರೈಕೆ ಶುರುವಾಗಿರುವಂಥದ್ದು. ಮತ್ತೊಂದಷ್ಟು ವಿದ್ಯಾರ್ಥಿನಿಯರು ಕೂಡ ಏನು RCBಯ ಆಟಗಾರರ ಭಾವಚಿತ್ರಗಳಾಗಿರ್ಬೋದು, ಜೊತೆಗೆ ಅಲ್ಲಿರ್ತಕ್ಕಂಥ ಏನು ಕೆಲವೊಂದು ಕಪ್ನ ಚಿತ್ರಗಳನ್ನು ಹಿಡಿದುಕೊಂಡು ಈಗ RCB ತಂಡಕ್ಕೆ ಧೈರ್ಯ ತೋರುವಂಥ ಮತ್ತು ಶುಭ ಕೋರುವಂಥ ಒಂದು ನಿಟ್ಟಿನಲ್ಲಿ ಈಗ ವಿದ್ಯಾರ್ಥಿಗಳು ಕೂಡ ಮುಂದಾಗಿರುವಂಥದ್ದು. ನಮ್ಮ ಜೊತೆಗೆ ಇಲ್ಲಿ ಶಿಕ್ಷಕರು ಕೂಡ ಇರುವಂಥದ್ದು, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮುಖ್ಯವಾಗಿ ಇವತ್ತಿನ ಹೋಮದ ಉದ್ದೇಶ ಏನು ಸರ್? ಸರ್, ಇವತ್ತಿನ ಹೋಮದ ಉದ್ದೇಶ ಒಂದೇ, RCB ಕಪ್ ಗೆಲ್ಲಬೇಕು. ಈಗ ಇಲ್ಲಿವರೆಗೂ ಭಾಳಷ್ಟು ಸಲ ನಾವು 3 ಸಲ ಈಗಾಗಲೇ ಫೈನಲ್ಸ್ ಹೋಗಿ ಬಂದಿದ್ದೀವಿ, 2009, 11, 15 ಎಲ್ಲವೂ ಕೂಡ. ಬಟ್ ಗೆಲ್ಲೋಕ್ಕಾಗಲಿಲ್ಲ. ಬಟ್ ಈ ಸಲ ಯಾವುದೇ ರೀತಿಯಾದಂಥ ವಿಘ್ನ ಆಗಬಾರ್ದು ಅಂತಕ್ಕಂಥ ಸದುದ್ದೇಶದಿಂದ ಈ ಒಂದು ವಾಸವಿ ಮಾತೆ ಮೊರೆ ಹೋಗ್ಬಿಟ್ಟು ಹೋಮ ಮಾಡಿಸ್ಬಿಟ್ಟು ನಮ್ಮ RCB ಗೆದ್ದು ಕಪ್ ತೊಗೊಂಬರಬೇಕು ಅಂತಕ್ಕಂಥದ್ದು. ಯಾಕಂದರೆ ಉತ್ತಮವಂತ ಬ್ಯಾಟಿಂಗ್ ಇದೆ, ಉತ್ತಮವಂತ ಬೌಲಿಂಗ್ ಇದೆ, ಉತ್ತಮವಂತ ಕೋಚಿಂಗ್ ಇದೆ, ಆಲ್ರೌಂಡರ್ಸ್ ಇದ್ದಾರೆ. ತುಂಬ ಮೋಸ್ಟ್ ಬ್ಯಾಲೆನ್ಸ್ಡ್ ಟೀಮ್ ಯಾವುದಾದ್ರೂ IPL ಇದೆ ಅಂದರೆ ಅದು ನಮ್ಮ RCB ಒಂದೇ. ಸೊ ಅದು RCB ಮಾತ್ರ ಈ ಕಪ್ ಗೆಲ್ಲೋದಕ್ಕೆ ಸಾಧ್ಯ, RCB ಮಾತ್ರ ಈ ಕಪ್ ಗೆಲ್ಲೋದಕ್ಕೆ ಅರ್ಹರಾಗಿದ್ದಾರೆ ಈ ವರ್ಷ ಅಂತ ಹೇಳ್ಬೋದು ಸರ್. ಇದಿಷ್ಟು ಇಲ್ಲಿನ ಶಿಕ್ಷಕರು ಕೂಡ ಹೇಳ್ತಾ ಇದ್ದಾರೆ. ಶತಾಯುಗತಾಯವಾಗಿ ಈ ಬಾರಿ RCB ಕಪ್ಪನ್ನು ಗೆಲ್ಲಬೇಕು. ಯಾಕಂದರೆ ಇಡೀ ಒಂದು ತಂಡವನ್ನು ನೋಡಿದಾಗ ಅದು ಬ್ಯಾಲೆನ್ಸಬಲ್ ಆಗಿರ್ತಕ್ಕಂಥ ಒಂದು RCB ತಂಡ ಆಗಿದೆ. ಹೀಗಾಗಿ ನಾಳೆ ಅಂದರೆ ಇವತ್ತು ನಡೀತಕ್ಕಂಥ ಏನು RCB ವರ್ಸಸ್ ಏನು PBKS ಮ್ಯಾಚ್ ಇದೆ, ಇದು ಶತಾಯುಗತವಾಗಿ ಕನ್ನಡಿಗರ ಒಂದು ಏನು ಆತ್ಮವಿಶ್ವಾಸದ ಏನಿದೆಯಲ್ಲ, ಈ ಮೂಲಕ RCB ಶತಾಯುಗತವಾಗಿ ಕಪ್ಪನ್ನು ಗೆಲ್ಲುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗ ಇಲ್ಲಿನ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಹಾಗೆ ಆಡಳಿತ ಮಂಡಳಿಯ ಏನು ಸದಸ್ಯರಿದ್ದಾರೆ ಅವರು ಶುಭವನ್ನು ಈಗ ಕೋರ್ತಿರುವಂಥದ್ದು, ಜೊತೆಗೆ ವಿಶ್ವಾಸದಲ್ಲೂ ಕೂಡ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ.